ಸರ್ವೇಭ್ಯಃ ನಿತ್ಯಮೇಕಂ ಸುಭಾಷಿತ ವಿಚಾರಧಾರೆಗೆ ಸ್ವಾಗತ ಬಯಸ್ತಾ ಸಂಧ್ಯಾ ಉಪಾಸನೆ. ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ಸವಿತಾ ದೇವತಾ. ಋಷಿ ಹಾಗೂ ಛಂದಸ್ಸು ಹಾಗೂ ದೇವತೆ. ಋಷಿ ಛಂದ ದೇವತೆ. ಚತುರ್ವಿಂಶತ್ಯಕ್ಷರಾತ್ ತ್ರಿಪದಾ ಷಟ್ಕುಕ್ಷಿಃ ಪಂಚಶೀರ್ಷೋಪನಯನೆ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಇಲ್ಲಿ ಬ್ರಾಹ್ಮಣನಿಗೆ ಉಪನಯನ ಸಂಸ್ಕಾರ. ಆ ಉಪನಯನ ಸಂಸ್ಕಾರದಲ್ಲಿ ಸಂಧ್ಯಾ ಉಪಾಸನೆ. ಗಾಯತ್ರಿ ಗಾಯಂತಂ ತ್ರಾಯತೆ. ಯಾರು ಹಾಡ್ತಾರೋ, ಯಾರು ಹೊಗಳ್ತಾರೋ, ಯಾರು ಉಪಾಸನೆ ಮಾಡ್ತಾರೋ ಅಂಥವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತ್ರಾಯತೆ. ತರಣ ಗತಿ. ಭವ ಎಂಬತಕ್ಕಂತಹ ಸಂಸಾರ. ಈ ಸಂಸಾರ ಎಂಬತಕ್ಕಂಥದ್ದು ಒಂದು ಸಾಗರ, ಸಮುದ್ರ ಇದ್ದ ಹಾಗೆ. ಈ ಸಮುದ್ರವನ್ನು ದಾಟ್ತಕ್ಕಂಥದ್ದು, ಪಾರಾಗ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂತಹದ್ದೇ ಸವಿತ್ರ ಸೂರ್ಯ ನಾರಾಯಣನ ಉಪಾಸನೆ. ಸೃಷ್ಟಿಸ್ಥಿತಿ ವಿನಾಶ ಎಲ್ಲಕ್ಕೂ ಕೂಡ ಆ ಒಂದು ಸೂರ್ಯಪ್ರಭೆ ಕಾರಣವಾಗ್ತದೆ. ನಮ್ಮ ಸೃಷ್ಟಿಗೆ ಪಿತಾಮಹ ಪ್ರಪಿತಾಮಹ ಎಂಬುದಾಗಿ ಅಪ್ಪ, ಅಜ್ಜ ಹಾಗೂ ಮುತ್ತಜ್ಜ, ಈ ಒಂದು 3 ತಲೆಮಾರು ಹಿಂದೆ, 3 ತಲೆಮಾರು ಮುಂದೆ ಇರ್ತಕ್ಕಂಥದ್ದು. ಇದು ಒಂದು ವಂಶದ ಒಂದು ಆನುವಂಶಿಕವಾಗಿರ್ತಕ್ಕಂತಹ ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂತಹದ್ದು. ಪೃಥಿವಿಯ ತೇಜ, ವಾಯು, ಆಕಾಶ, ಪಂಚಭೂತಗಳು, ಪಂಚಕರ್ಮಗಳು, ಷಟ್ಕರ್ಮಗಳು ವಿದಿತವಾಗಿರ್ತಕ್ಕಂಥದ್ದು. ಇದರ ಉಪಾಸನೆ ಜಗತ್ತನ್ನೇ ಸೃಷ್ಟಿಸಿರ್ತಕ್ಕಂಥವನು ಸವಿತ್ರ ಸೂರ್ಯ, ಸೂರ್ಯಪ್ರಭೆ. ಹಾಗೆ ಜಗತ್ತನ್ನು ಬೆಳಗ್ತಕ್ಕಂಥದ್ದು ಕೂಡ ಸೂರ್ಯಪ್ರಭೆ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ ವರ್ತಮಾ ಪುನರ್ಜನ್ಮನಾಂ ಎಂಬುದಾಗಿ ಹೇಳಿದ್ರು. ಅಂದರೆ ಮತ್ತೆ ಮತ್ತೆ ಜನ್ಮಗಳ ಅದಕ್ಕೆ ದಾರಿದೀಪವಾಗಿರ್ತಕ್ಕಂಥವನು ಕೂಡ ಆ ಸೂರ್ಯಪ್ರಭೆ. ಹಾಗಾಗಿ ಇರ್ತಕ್ಕಂಥ ಉಪಾಸನೆ ಸಂಧ್ಯಾ ಉಪಾಸನೆ. ಬ್ರಹ್ಮ ಉಪದೇಶ ಅಂತ ಹೇಳ್ತಾರೆ. ಪಿತೃ ಆಗಿರ್ತಕ್ಕಂಥವನು, ತಂದೆ ಆಗಿರ್ತಕ್ಕಂಥವನು ಬ್ರಹ್ಮೋಪದೇಶ ಉಪನಯನ ಸಂಸ್ಕಾರವನ್ನು ಮಾಡಿ ಕಿವಿನಲ್ಲಿ ಆತ ಉಪದೇಶಿಸ್ತಾನೆ ಈ ಒಂದು ಗಾಯತ್ರಿಯ ಉಪದೇಶ. ಓಂ ಭೂ ಭುವಃ ಸುವಃ ಓಂ ತತ್ ಸ ವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದಾಗಿ. ಇದನ್ನು ಕೆಲ ಏನು ಹೇಳ್ತೇವೆ, ಪಟ್ಟಭದ್ರ ಹಿತಾಸಕ್ತಿ ಉಳ್ಳಂತಹ ಬ್ರಾಹ್ಮಣರು ಗುಟ್ಟಾಗಿಟ್ಕೊಂಡ್ರು, ಯಾರಿಗೂ ಬಿಟ್ಕೊಡ್ಲಿಲ್ಲ. ತಾನು ತನ್ನದು ತನಗೋಸ್ಕರ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ತನ್ನ ವಂಶಕ್ಕೆ ಮಾತ್ರ ಅದನ್ನು, ಆ ಒಂದು ಫಲವನ್ನು ಅನುಭವಿಸಲಿಕ್ಕೆ ಬಿಟ್ಟನೆ ಹೊರತೋ ಎಲ್ಲರಿಗೂ ಕೂಡ ಆಗಲಿ, ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥದ್ದು ವೇದವಾಕ್ಯ, ವಿದಿತವಾಗಿರ್ತಕ್ಕಂತಹ ವೇದವಾಕ್ಯ. ಈ ವೇದದಲ್ಲೇ ಸರ್ವಸ್ವವೂ ಇದೆ, ವಿಜ್ಞಾನ ಇದೆ. ಇದು ಮೌಢ್ಯ ಅಲ್ಲ. ಇದನ್ನು ಕೆಲ ಬ್ರಿಟಿಷ್ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥವರು ಇಲ್ಲಿ ಬಂದರು, ವ್ಯಾಪಾರಕ್ಕೋಸ್ಕರವಾಗಿ ಬಂದರು. ದಾಲ್ಚಿನ್ನಿ, ಕಾಳು ಕಡಿ ಪದಾರ್ಥಗಳು ಇತ್ಯಾದಿ ಇತ್ಯಾದಿ ವ್ಯಾಪಾರಕ್ಕೋಸ್ಕರ ಬಂದ್ಕೊಂಡು ಏನು ಮಾಡಿದ್ರು, ಸುಮಾರು 300 ವರ್ಷಗಳ ಕಾಲ
ರಾಜ್ಯಭಾರ ಮಾಡಿದ್ರು. ನಂತರದಲ್ಲಿ ಏನಾಯಿತು? ಇತಿಹಾಸವನ್ನು ಒಮ್ಮೆ ಹಿಂತಿರುಗಿ ನೋಡೋಣ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ ಠಾಕೂರ್ ಕವಿಗಳು ಹಾಗೂ ಇತಿಹಾಸ ತಜ್ಞರು ಎಲ್ಲರೂ ಸೇರಿಕೊಂಡು ರಾಮನಾಮ ಸಂಕೀರ್ತನೆ, ಗಣೇಶನ ಪ್ರತಿಷ್ಠಾಪನೆ. ಯಾಕೆ ಅಂದರೆ ಬಾಲಗಂಗಾಧರನಾಥ್ ತಿಲಕ್ರವರು ನಮ್ಮ ಭಾರತೀಯ ಹಿಂದೂಗಳನ್ನು ಒಟ್ಟುಗೂಡಿಸಲಿಕ್ಕೋಸ್ಕರವಾಗಿಯೇ ಗಣಪನ ಉಪಾಸನೆಯನ್ನು ಆರಂಭಿಸಿದರು. ಅದೇ ಗಣಪನ ಪೂಜೆ, ಗಣಪನ ಅನುಷ್ಠಾನ, ಭಜನೆ, ಚಿಂತನೆ, ಯೋಗ, ಧ್ಯಾನ ಇತ್ಯಾದಿಗಳನ್ನು ನೆರವೇರಿಸ್ಕೊಂಡು ಸಂಘಟನೆ ಅಂತಕ್ಕಂಥದ್ದನ್ನು ಆರಂಭಿಸಿದರು. ತನ್ಮೂಲಕವಾಗಿ 1947 ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ಸ್ವತಂತ್ರವನ್ನು ಕೊಟ್ಟು ಹೋದರು. ಅಂದರೆ ನಮಗೆ ಸ್ವತಂತ್ರ ಬರಲಿಕ್ಕೆ ಅದೊಂದು ಕಾರಣವಾಯಿತು. ಸ್ವತಂತ್ರ ಬಂದ ನಂತರದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಎಂಬತಕ್ಕಂಥವರು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬ್ರಿಟಿಷ್ ಇಂಗ್ಲೆಂಡ್ ಅಂದರೆ ಲಿಖಿತ ಮೂಲಕವಾಗಿರ್ತಕ್ಕಂತಹ ಸಂವಿಧಾನ, ನಿಯಮಾವಳಿಗಳು, ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ತಂದುಕೊಟ್ಟರು ನಮಗೆ. ಅದರಲ್ಲೇ ನಿಯಮ ಇದೆ. ಅದರಲ್ಲೂ ಕೂಡ ಎಲ್ಲ ಜಾತಿಯವರಿಗೂ ಕೂಡ, ಎಲ್ಲ ವರ್ಗದವರಿಗೂ ಕೂಡ, ಎಲ್ಲರಿಗೂ ಕೂಡ ಸಮಾನತೆ ಎಂಬತಕ್ಕಂತಹದ್ದೊಂದನ್ನು ಸ್ಥಾಪಿಸಿದ್ರು. ಆ ಸಮಾನತೆಯೇ ಇವತ್ತು ನಾವು ಇಲ್ಲಿ ಸ್ವತಂತ್ರವಾಗಿ ಇರಲಿಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು. ಈ ಸಮಾನತೆಯ ಒಂದು ಉಪಯೋಗ ಹಾಗೂ ದುರುಪಯೋಗವೂ ಕೂಡ ಸಾಕಷ್ಟು ಸ್ತರದಲ್ಲಿ ನೆರವೇರಿದೆ. ಮೀಸಲಾತಿ, ಜಾತಿ ಪದ್ಧತಿ, ಒಳಜಾತಿ, ವರ್ಗ, ಪ್ರವರ್ಗ, ಜನರಲ್ಲು, SC, ST, OBC, ಇನ್ನೊಂದು ಮತ್ತೊಂದು ತಂದು ಹಾಕ್ಕೊಂಡು ಈ ಜೇಡರ ಬಲೆ ಕಟ್ಕೊಂಡು ಆ ಬಲೆ ಒಳಗೆ ಸಿಕ್ಕಾಕೊಳ್ತದಲ್ಲ, ಬಲೆ ತಾನೇ ನಿರ್ಮಾಣ ಮಾಡ್ತದೆ. ನಂತರದಲ್ಲಿ ಮಧ್ಯದಲ್ಲಿ ಅದು ಹೋಗಿ ಅಲ್ಲಿ ಸಿಕ್ಕಾಕೊಳ್ತದೆ. ನಾವು ಕೂಡ ಹೀಗೆ ಈ ಸಂವಿಧಾನಬದ್ಧವಾಗಿರ್ತಕ್ಕಂತಹ ರೀತಿಗಳು, ನೀತಿಗಳು, ನಿಯಮಗಳು, ನಿಯಮಾವಳಿಗಳಿಗೆ ಒಳಪಟ್ಕೊಂಡಿರ್ತಕ್ಕಂಥವರಾಗಿದ್ದೇವೆ. ಆಮೇಲೆ ಸಂಖ್ಯ, ಅಲ್ಪಸಂಖ್ಯ, ಬಹುಸಂಖ್ಯ. ಹಿಂದೂಗಳಾಗಿರ್ತಕ್ಕಂಥವ್ರು ನಾವು ಬಹುಸಂಖ್ಯಾತರು, 80% ನಾವಿದ್ದೇವೆ. ಮುಸಲ್ಮಾನ್ ಎಂಬತಕ್ಕಂಥವ್ರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಳ್ತಾರೆ, 20% ಇದೆ. ಆದರೆ ಸೌಲಭ್ಯಗಳು 99% ಸೌಲಭ್ಯಗಳನ್ನು ಪಡಿತಾ ಇರತಕ್ಕಂಥವರೇ ಮುಸಲ್ಮಾನರಾಗಿದ್ದಾರೆ. ಹಿಂದೂಗಳಲ್ಲಿ ಒಳ ಜಗಳ, ಭೇದ ಭಾವ ಹೀಗೆ ಮಾಡಿಕೊಂಡು ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿಕೊಂಡು ನಮ್ಮ ಈ ರಾಷ್ಟ್ರವನ್ನು ಎಲ್ಲೋ ಒಂದು ಕತ್ತಲಿನಲ್ಲಿ ತೆಗೆದುಕೊಂಡು ಹೋಗಿ ಕೂರಿಸಿರ್ತಕ್ಕಂಥದ್ದು ಕೂಡ ಇತಿಹಾಸವಾಗಿರ್ತಕ್ಕಂಥದ್ದು. ನಾವು ತಿಳ್ಕೋಬೇಕು. ನಾವು ಇವತ್ತಿನ ದಿನದಲ್ಲಿ ಒಂದು ಜನಿವಾರದ ಬಗ್ಗೆ ಎಷ್ಟು ನಿಕೃಷ್ಟವಾಗಿರ್ತಕ್ಕಂತಹ ಭಾವನೆಗಳಿದ್ದಾವೆ, ನಿಕೃಷ್ಟವಾಗಿರ್ತಕ್ಕಂತಹ ಅಭಿಪ್ರಾಯಗಳಿದ್ದಾವೆ, ನಿಕೃಷ್ಟವಾಗಿರ್ತಕ್ಕಂತಹ ಸೋಕಾಲ್ಡ್ ಏನು ಹೇಳ್ತಾರೆ ಚಿಂತಕರು, ಭಗವದ್ಗೀತೆ ಸುಟ್ಬಿಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಸುಡಬೇಕು? ಅಲ್ಲಿ ಶೂದ್ರರನ್ನು, ಸ್ತ್ರೀಯರನ್ನು ನೀಚ ಮಟ್ಟದಲ್ಲಿ ನೋಡಲಾಗಿದೆ ಎಂಬುದಾಗಿ. ಅದು ಹಾಗಲ್ಲ. ಅದು ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ. ಇಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಅಧಿಕೃತ ಅಧಿಕಾರವನ್ನು ನೀಡಲಾಗಿದೆ. ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವರು ಬರೀ ಶ್ಲೋಕದ ಒಂದು ಪದವನ್ನು ಹಿಡ್ಕೊಂಡು ಈ ಭಗವದ್ಗೀತೆನೇ ಹೀಗೆ ಅಂತ
ವಿಶ್ಲೇಷಣೆ ಮಾಡತಕ್ಕಂಥದ್ದು ಬಹಳ ತಪ್ಪಾಗಿರ್ತಕ್ಕಂಥ ವಿಚಾರ. ಇಲ್ಲಿ ನೋಡಿ ಎಷ್ಟು 18 ಅಧ್ಯಾಯಗಳನ್ನು ಹೊಂದಿರತಕ್ಕಂತಹದ್ದು. ಅರ್ಜುನ ವಿಷಾದ, ಕ್ಷೇತ್ರಜ್ಞ ವಿಷಾದ, ಕ್ಷೇತ್ರಜ್ಞ ವಿಭಾಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ಮೋಕ್ಷ ಸನ್ಯಾಸ ಯೋಗ, ಇವೆಲ್ಲವೂ ಕೂಡ 18 ಅಧ್ಯಾಯದಲ್ಲಿ ಅಳವಡಿಕೆವಾಗಿರ್ತಕ್ಕಂತಹದ್ದಾಗಿದೆ. ಇದರ ಅಧ್ಯಯನನೇ ಮಾಡದೆ ಯಾವುದೋ ಟ್ರಾನ್ಸ್ಲೇಷನ್ನ ತೊಗೊಂಡ್ಕೊಂಡು ಏನೇನೋ ಹೇಳ್ತಕ್ಕಂಥದ್ದು ಸರಿ ಅಲ್ಲ, ತಪ್ಪು. ಇದು ತಪ್ಪು, ಅಜ್ಞಾನಿಗಳು ಮಾಡ್ತಾ ಇರ್ತಕ್ಕಂತಹದ್ದು. ಇದು ಜ್ಞಾನವಂತರು ಈ ರೀತಿ ಮಾಡೋದಿಲ್ಲ. ಶಂಕರ ಭಗವತ್ಪಾದರು ಏನು ಹೇಳ್ತಾರೆ ಅವರು? ವಿಶ್ವಂ ದರ್ಪಣ ದೃಶ್ಯಮಾನ ನಗರೇ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋ ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ದಕ್ಷಿಣಾಮೂರ್ತಿ ಸ್ತೋತ್ರ. ವಿಶ್ವಂ ಪಶ್ಯತಿ ಕಾರ್ಯಕಾರಣತಯಾ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತಯಾ ತಥೈವ ಪಿತೃಪುತ್ರಾಧ್ಯಾತ್ಮನಾ ಭೇದತಃ ಸ್ವಪ್ನೇ ಜಾಗೃತಿ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನೋಡಿ, ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರವೇ ಸರ್ವಲೋಕಾನಾಂ, ಎಲ್ಲ ಲೋಕಕ್ಕೆ, ಪ್ರಾಣಿ ಪಕ್ಷಿ ಮನುಕುಲ ಜೀವರಾಶಿಗಳು ಪಂಚಭೂತಗಳು ಎಲ್ಲವಕ್ಕೂ ಕೂಡ ಒಳಿತನ್ನು ಬಯಸ್ತಾ ಇರ್ತಕ್ಕಂತಹದ್ದು. ಅದು ತತ್ವಜ್ಞಾನ, ಅದು ಬ್ರಹ್ಮಜ್ಞಾನ. ಆ ಒಂದು ನಿಷ್ಠೆ ನಮ್ಮಲ್ಲಿರ್ತಕ್ಕಂತಹದ್ದು. ಹಾಗಿದ್ದರಿಂದಲೇ ಇವತ್ತು ನಾವು ಕಾಲಕ್ಕೆ ಮಳೆಯನ್ನು ನೋಡ್ತಾ ಇದ್ದೇವೆ, ಸಸ್ಯ ಸಂಕುಲಗಳಿದ್ದಾವೆ, ದವಸ ಧಾನ್ಯಗಳಿದ್ದಾವೆ. ಯಾವ ಸಂಪತ್ತು ನಮ್ಮಲ್ಲಿಲ್ಲ. ಭಾರತೀಯರು ನಾವು ಪುಣ್ಯವಂತರು, ಎಲ್ಲವನ್ನ ಪಡೆದುಕೊಂಡಿದ್ದೇವೆ. ಇಲ್ಲಿ ಎಲ್ಲೋ ಸುಟ್ಟಾಕ್ತಕ್ಕಂಥದ್ದಾಗಲಿ ಸರ್ವನಾಶ ಮಾಡ್ತೀನಿ ಅಂತಕ್ಕಂಥದ್ದಾಗಲಿ ಇಲ್ಲ ನಮ್ಮಲ್ಲಿ. ಇದು ಭಾರತೀಯ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥದ್ದು, ಐಕ್ಯ ಭಾವ ಇರ್ತಕ್ಕಂಥದ್ದು. ಐಕ್ಯ ಮಂತ್ರಗಳಿದ್ದಾವೆ ನಮ್ಮಲ್ಲಿ. ವೈದಿಕ ಮಂತ್ರದಶಃ ಪುರಾಣ, ಇವನ್ನೆಲ್ಲ ನಾವು ತಿಳಿಯೋದು ಯಾವಾಗ, ಅರ್ಥಕೊಳ್ತಕ್ಕಂಥದ್ದು ಯಾವಾಗ? ಅಷ್ಟೋ ಪುತ್ರಾಸೋ ಅದಿತೇ ಅಂತ ಹೇಳಿದ್ರು. ಅದಿತಿ ಎಂಬತಕ್ಕಂತಹ ತಾಯಿಗೆ 8 ಮಕ್ಕಳು. ಮಿತ್ರಶ್ಚ ವರುಣಶ್ಚ ದಾತಾ ಚ ಅರ್ಜಮಾ ಚ ಅಗುಂಶ್ಚ ಭಗಶ್ಚ ಇಂದ್ರಶ್ಚ ವಿವಸ್ವಾಗುಶ್ಚೇತ್ಯೇತೆ ಅಂದರು. ಈ ಮನುಕುಲ ಈ ಒಂದು ಪರಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಮನು ಎಂಬತಕ್ಕಂತಹ ಋಷಿಗೆ ಉಪದೇಶಿಸಿರ್ತಕ್ಕಂಥದ್ದು. ಮನ್ವಂತರ, ವೈವಸ್ವತ ಮನ್ವಂತರ, ಒಂದು ಕಲಿಯುಗ ಪ್ರಥಮ ಪಾದ, ಜಂಬೂ ದ್ವೀಪ ನೋಡಿ 7 ದ್ವೀಪಗಳ ವರ್ಣನೆ ಇದೆ. ಭರತಖಂಡ, ಭಾರತ ವರ್ಷ, ಎಷ್ಟೆಲ್ಲ ಜ್ಞಾನರಾಶಿ ನಮ್ಮಲ್ಲಿದೆ. ಆದರೆ ನಾವು ಈ ಜ್ಞಾನ ರಾಶಿಯನ್ನು ತಿಳಿದುಕೊಳ್ಳದೆ, ವೇದಾಧ್ಯಯನ ಮಾಡದೆ, ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡದೆ, ಎಷ್ಟು ಶಾಸ್ತ್ರಗಳು, ಷಡಂಗಗಳು, ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ನಮ್ಮಲ್ಲಿ ಋತುಗಳು 6 ಋತುಗಳಿದ್ದಾವೆ. ವಸಂತ, ಗ್ರೀಷ್ಮ, ಒಂದೊಂದು ಋತುವಿಗೂ ಕೂಡ 2 ಮಾಸಗಳಿದ್ದಾವೆ. 6 ಋತುಗಳಿಗೆ 12 ತಿಂಗಳುಗಳನ್ನು ಹೇಳಿದ್ದಾರೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಚಾಂದ್ರಮಾನ ಮಾಸಗಳು.
ಹಾಗೆ ಸೌರಮಾನ ಮಾಸಗಳಿದೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ದ್ವಾದಶಾತ್ಮ ದಿವಾಕರ ಅಂತ ಹೇಳಿದ್ರು ಸೂರ್ಯನಿಗೆ. ದ್ವಾದಶಾತ್ಮ, ಈ 12 ಆತ್ಮವನ್ನು ಹೊಂದಿರತಕ್ಕಂಥವನು ದಿವಾಕರ. ದಿವ ಅಂದರೆ ಬೆಳಕು, ಬೆಳಕನ್ನು ಮಾಡ್ತಕ್ಕಂತಹವನು. ಅವನ ಉಪಾಸನೆ ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು ಬ್ರಾಹ್ಮಣನ ಕರ್ತವ್ಯ. ಜನಿವಾರ ಧಾರಣೆಯೂ ಕೂಡ ಆದ್ಯ ಕರ್ತವ್ಯ. ಇದರ ಬಗ್ಗೆ ಹೀನಾಯವಾಗಿ ಮಾತನಾಡ್ತಕ್ಕಂಥವರಿಗೆ ಇಲ್ಲಿ ಜಾಗ ಇಲ್ಲ, ಇಲ್ಲಿ ಇರಲಿಕ್ಕೆ ಯೋಗ್ಯರೂ ಅಲ್ಲ. ಅವ್ರು ಬೇಕಾದ್ರೆ ಬೇರೆ ಎಲ್ಲನ ಇಡ್ಬೋದು, ಅಲ್ಲೇ ಹೋಗಿ ಇದ್ಬೋದಲ್ಲ, ಶತ್ರು ರಾಷ್ಟ್ರಗಳೆಲ್ಲ ಹೋಗಿ ಸೇರ್ಕೋಬೋದಲ್ಲ. ಇಲ್ಲಿ ಅನ್ನ ತಿನ್ನೋದು, ಇಲ್ಲಿ ನೀರು ಕುಡಿಯೋದು, ಇಲ್ಲಿ ಭೂಮಿಯನ್ನು ಅನುಭವಿಸೋದು, ಇಲ್ಲಿ ಆಸ್ತಿ ಇಟ್ಕೊಳ್ಳೋದು, ಇಲ್ಲಿ ಮಕ್ಕಳು ಮಾಡ್ಕೊಳ್ಳೋದು, ಇಲ್ಲಿ ಮಾಡೋದು, ಕೊನೆಗೆ ಜೈ ಅನ್ನೋದು ಅಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ಬಿಡೋದು. ಇದೇ ಅಂತ ಇದ್ದಿದ್ದು ಅನ್ಯಾಯ, ಅಯೋಗ್ಯತನ, ಧರ್ಮಾಂಧತೆಯ ಪರಮಾವಧಿ ಎಂಬತಕ್ಕಂತಹದ್ದು. ಇದು ಸಲ್ಲ, ಇದು ಬೇಡ ಅಂತಕ್ಕಂಥದ್ದಾಗಿ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ನೀಡ ಬಯಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಪುನರ್ಮಿಲಾಮಃ, ಮತ್ತೆ ಭೇಟಿಯಾಗೋಣ.